ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೇಳಕೊಟ್ಟಿರೋದು ಲಾಂಗ್ ಓವೆಲ್ ಓ. ಲಾಂಗ್ ಓವೆಲ್ ಓನ ಯಾವ ರೀತಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಅದರದ್ದು ನಾವು ಸಪ್ರೇಟಾಗಿ ಏನು ಸೌಂಡನ್ನು ಹೇಳ್ಕೊಡೋದು ಇರೋದಿಲ್ಲ. ಲಾಂಗ್ ಓವೆಲಲ್ಲಿ ನಾವು ಲೆಟ್ರನ್ನು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವೋ ಅದರದ್ದೇ ಅದೇ ಸೌಂಡ್ ಆಗಿರುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಇಲ್ಲಿ ಓ ಜೊತೆಗೆ ಎ ಬಂದಿರುತ್ತೆ, ಆವಾಗ ಅದನ್ನು ನಾವಂತ ಏನಂತ ಹೇಳ್ಕೊಡ್ತೀವಿ, ಓ ಅಂತಲೇ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ ಓ ಟ ಕೋಟ್, ರ ಓ ಡ ರೋಡ್, ಗ ಓಲ್ ಗೋಲ್, ಈ ಥರ. ನೆಕ್ಸ್ಟು ಎರಡನೇದು ಲಾಂಗ್ ಓವೆಲಲ್ಲಿ ಯಾವ ಪ್ಯಾಟರ್ನ್ ಬರುತ್ತೆ ಅಂದರೆ ಓ ಯಾವುದಾದ್ರೂ ಒಂದು ಕಾನ್ಸನಂಟು ಕೊನೆಗೆ ಇ. ಇದನ್ನು ನಾನು ಆಲ್ರೆಡಿ ಮ್ಯಾಜಿಕ್ ಇ ಅಂತ ನಾವು ಕೊನೆಗೆ ಇ ಬಂದಾಗ ಯಾವ ರೀತಿ ನಾವು ವರ್ಡ್ಸ್ಗಳನ್ನು ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಟ ಓನ್ ಟೋನ್, ಹ ಓಮ್ ಹೋಮ್, ನ ಓಟ್ ನೋಟ್, ಆ ಥರ. ನೆಕ್ಸ್ಟ್ ಓ ಮತ್ತು ಡಬ್ಲ್ಯೂ ಜೊತೆಗೆ ಬಂದಾಗ ನಾವೇನಂತ ಹೇಳ್ಬೇಕು, ಅದನ್ನು ಓ ಸೌಂಡ್ ಅಂತ ಹೇಳ್ಕೊಡ್ಬೇಕು. ಅದು ಸಹಿತ ಲಾಂಗ್ ಓವೆಲಲ್ಲಿ ಬರುತ್ತೆ. ಓನ್, ಬೌಲ್. ನೆಕ್ಸ್ಟ್ ಓ ಜೊತೆಗೆ ಇ, ಓ, ಫೋ, ಟೋ, ಇದು ಸಹಿತ ಲಾಂಗ್ ಓವೆಲ್ ಪ್ಯಾಟರ್ನಲ್ಲಿ ಬರುತ್ತೆ. ಓ ಕೋಟ್, ರೋಡ್, ಓ ಟ ಓ ಓ ನಟೋನ್, ಹೋಮ್, ಓ ನವೋನ್, ಫೋ